ಘರ್ಜಿಸುವ ಹುಲಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಕೆಲವರ ಟಾರ್ಗೆಟ್ ಯಾವಾಗಲೂ ಕೂಡ ಘರ್ಜಿಸುವ ಹುಲಿಗಳೇ ಆಗಿರುತ್ತವೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಸಿಡಿ ಫ್ಯಾಕ್ಟರಿ ಎಲ್ಲಿದೆ ಅದನ್ನ ಪೊಲೀಸರು ಪತ್ತೆ ಹಚ್ಚಬೇಕು. ಹೆದರಿಕೆ ಇದ್ರೆ 10 ಸಲ ಹಾಯ್ ಅಂದ್ರು ಹಲೋ ಅನ್ನಲ್ಲ. ಸೂತ್ರಧಾರಿ ಯಾರು ಎಂಬುದು ಹೊರಗಡೆ ಬರಬೇಕು. ವಕೀಲರು ತಜ್ಞರ ಜೊತೆಗೆ ಚರ್ಚಿಸಿ ರಾಜಣ್ಣ ಅವರು ದೂರು ಕೊಡಬೇಕು. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಇನ್ನು ರಾಜಣ್ಣಗೆ ದೂರು ಕೊಡೋದಕ್ಕೆ ಸಲಹೆ ಕೊಟ್ಟಿದ್ದು ಮಾತ್ರ ನಾನೇ ಎಂದಿದ್ದಾರೆ ಸತೀಶ್. ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ ಕೊಡ್ತಾರೆ. ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ. ಪರಿಶಿಷ್ಟ ಅಂತಿಲ್ಲ, ಗರ್ಜಿಸುವ ಹುಲಿಗೆ ಪರಿಶಿಷ್ಟಲ್ಲಿ ಯಾರು ಬಂದ್ರು ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ. ದೂರು ಕೊಡಂತ ಏನು ಅವ್ರು ತಗೋಬೇಕಲ್ಲ, ಏನ್ ದೂರು ಕೊಡೋದು ಇದ್ರಾಗ ಅವರೇ ತಗೋಬೇಕು. ಯಾರು ಇಲ್ಲ ಅದನ್ನ ಯಾವ ಪೊಲೀಸರ ಪತ್ತೆ ಹಚ್ಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗ್ ಗೊತ್ತಾಗುದೇನು. ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಆಗೋದು. ಅದು ನೋಡ್ಬೇಕಾದ್ರೆ ಅವರು ವಿಲ್ ಪವರು ಅದ್ರ ಮೇಲೆ ಡಿಪೆಂಡ್ ಆಗ್ತಿದೆ. ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು ಒಂದ್ಸಲ ಆದಾಗ ಅಟ್ರಾಕ್ಟ್ ಆಗ್ತಿದೆ, 2 ಸಲ ಆಗ್ತಿದ್ದೆ ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ. ಅದು ಅವ್ನು ಗಟ್ಟಿ ಇದ್ದಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು, ಅದು ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗ್ತೈತೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಅವ ಏನು ಮೊದಲೇ ಹಿಂಗೆ ಆಗ್ತೈತೆ ಅಂತ ಅವನ ಹೆದರಿಕೆ ಇತ್ತಂದ್ರೆ ಅವನು 10 ಸಲ ಹಾಯ್ ಅಂದ್ರು ಅವೇನು ಆ ಕಡೆ ತಿರುಗಿ ನೋಡೋಲ್ಲ. ಸುಮಾರು ಜನ ಇರ್ತಾರೆ ಪಾಪ, ಅವ್ರೇನು ಹಾಯ್ ಅನ್ನೋದೇ ಹಾಯ್ ಅಂತ ಏನು ಮಾಡ್ತಾರೆ. ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಹಾಯ್ ಏನಂತೀವಿ, ನಮಸ್ಕಾರ ಅಂತೀವಿ. ಹಂಗೆ ನಮ್ಮ ಬಗ್ಗೆ ಚರ್ಚೆ ಎಕ್ಸ್ಪರ್ಟ್ ಮಾಡಬೇಕು, ಯಾರೋ ವಕೀಲ ಜೋಡಿ ಮಾಡಬೇಕು. ಅವ್ರಿಗೆ ಸಲಹೆ ಮಾಡಿದಾಗ ನಾವೇ ದೂರು ಕೊಡೋಕೆ ಹೇಳಿದ್ವಿ ಫಸ್ಟ್ಗೆ. ಅದು ಚರ್ಚೆ ಮಾಡಿ ಕೊಡು ಅಂತ ಹೇಳಿದ್ರು. ನಾವೇ ಫಸ್ಟ್ ಹೇಳಿದಾಗ ನಾನಿರಲ್ಲ, ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ್ನಾಗ ಒಳಗೆ ಬರ್ತದು. ಫಸ್ಟ್ ನಾವು ಹೇಳಿದ್ಮ್ಯಾಗ ಅದು ಬಂತು. ಚೀಟಿ ಕೊಡುವಂಥದ್ದು ಏನಿಲ್ಲ, ಬಹಿರಂಗ ಇರಲ್ಲ, ಬಹಿರಂಗ ಓಪನ್ ಇದೆ. ಯತ್ನಾಳವ್ರು ಚೀಟಿ ಕೊಟ್ಟರು ಮಾತಾಡ್ತಾರ, ಯತ್ನಾಳವ್ರು ಚೀಟಿ ಕೊಟ್ಟರೆ ಏನು ಮಾತಾಡೋರು. ನಮ್ಮ ಪೊಲೀಸ್ ಇರೋದಲ್ಲ, ನಮ್ಮವ್ರು ಮಾಡ್ತಾರೆ. ಅಂತಿಮವಾಗಿ CM ಅವರು ಹೋಮ್ ಮಿನಿಸ್ಟರ್ ಡಿಸಿಷನ್ ತೊಗೊಂಡ್ರು. ಈಗಾಗಲ್ಲ ಇನ್ಕಲೇ ಕೆಲವು ಅರೆಸ್ಟ್ ಆಗಿದ್ದಾರೆ, ಅದು ಪಾರ್ಟಿಕಲಿ ಕನೆಕ್ಟೆಡ್ ಇಲ್ಲ. ನಮ್ಮ MLAಗಳನ್ನ ಟ್ರ್ಯಾಪ್ ಮಾಡಿದ್ರಲ್ಲ, ಅದು MLA ಮಾಡಿದ್ರು, ಮಂತ್ರಿಗಳು ಮಾಡಿದ್ರು, ಅದು ಪಾರ್ಟಿಕಲಿ ಕನೆಕ್ಟೆಡ್ ಇರಲಿಲ್ಲ. ಕೆಲವು ಕಡೆ ಇದೆ, ಹೀಗೆ ಅದು ಒಂದ್ಸಲ ಬಿಸ್ನೆಸ್ ಸಂಬಂಧ ಇದೆ, ಕೆಲವು ಬ್ಲ್ಯಾಕ್ ಮೇಲ್ ಸಂಬಂಧ ಮಾಡ್ತಾರೆ, ಕೆಲವು ಪಾರ್ಟಿಕಲಿ ಮಾಡ್ತಾರೆ. ಎಲ್ಲ ರೀತಿ ಇದೆ. ಈ ಥರ ಹಿಂಗಿದೆ ಅಂತ ಹೇಳಲಿಕ್ಕೆ ಆಗೋಲ್ಲ ನೇರವಾಗಿ. ಕಾಯಿನ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮವರು